ಕಾನೂನಿನ ಕೊಲೆ ಯಾವ ರೀತಿ ಮಾಡಲಾಯಿತು, CBI ರಿಪೋರ್ಟನ್ನು ಯಾವ ರೀತಿಯಾಗಿ ಮುಚ್ಚಿಡಲಾಯಿತು, CM ಆಗಿದ್ದಾಗ ಕುಮಾರಸ್ವಾಮಿಯವರು ತಮ್ಮ CM ಕಚೇರಿಯನ್ನು ಮತ್ತು ಸ್ಥಾನದ ಪವರ್ ಏನಿದೆಯಲ್ಲ ಅದನ್ನು ಬಳಸ್ಕೊಂಡ್ಬಿಟ್ಟು ಮಾನ್ಯ ಮಠಾಧೀಶರುಗಳ, IPS IASಗಳ, ರಾಜಕಾರಣಿಗಳ, ಪತ್ರಕರ್ತರ ಇನ್ನಿತರ ಟೆಲಿಫೋನ್ ಟ್ಯಾಪಿಂಗ್ಗಳನ್ನು ಮಾಡಿ ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳಲು ಮತ್ತು ಇನ್ನೊಬ್ಬರನ್ನು ತನ್ನ ಕುತಂತ್ರದ ಬಲೆಗೆ ಹಾಕ್ಕೊಂಡ್ಬಿಟ್ಟು ಬ್ಲ್ಯಾಕ್ಮೇಲ್ ಮಾಡ್ಕೊಂಡ್ಬಿಟ್ಟು ತಾವು ತಮ್ಮ ಫ್ಯಾಮಿಲಿ ಯಾವ ರೀತಿಯಾಗಿ ಉಳ್ಕೊಳ್ಬೇಕು ಅನ್ನೋದನ್ನು ಕುಮಾರಸ್ವಾಮಿಯವರು ಕುತಂತ್ರ ಮಾಡಿದ್ರು ಅನ್ನೋದನ್ನು ಹೇಳಿದ್ವಿ. ಪುನಃ ಹೇಳ್ತಾ ಇದ್ವಿ, ಟೆಲಿಫೋನ್ ಟ್ಯಾಪಿಂಗ್ ಏನಿದೆ ಅಲ್ವಾ, ಈ ಟ್ರ್ಯಾಪ್ ಇದೆಯಲ್ಲ, ಅದು ದೇಶದ ಕಾನೂನಿನ ಅಡಿಯಲ್ಲಿ ದೊಡ್ಡ ಅಪರಾಧ ಮಾತ್ರ ಅಲ್ಲ, ದೇಶದ ಸುಪ್ರೀಂ ಕೋರ್ಟ್ ಕೂಡ ಇದರ ಬಗ್ಗೆ ಹಲವು ಜಡ್ಜ್ಮೆಂಟ್ಗಳನ್ನು ಕೊಟ್ಟಿದೆ. ನಾವು ಹೇಳಿದ್ವಿ ಇದು ವೈಯಕ್ತಿಕ ಅಲ್ಲ ಅಂತ, ಇಶ್ಯೂ ಬೇಸ್ಡ್ ಸ್ಟೋರಿ ಅಂತ, ಡಾಕ್ಯುಮೆಂಟ್ ಬೇಸ್ಡ್ ಸ್ಟೋರಿ ಅಂತ, ಯಾರಿಗೂ ಸಿಕ್ಕದಂತಹ ಒಂದು ಡಾಕ್ಯುಮೆಂಟ್ ನಮ್ಮ ಕೈ ಸೇರಿದೆ ಅಂತ. ಯಾವತ್ತು ಇನ್ವೆಸ್ಟಿಗೇಷನ್ ಜರ್ನಲಿಸಮಲ್ಲಿ ನಾವು ಯಾವುದು ಡಾಕ್ಯುಮೆಂಟ್ಗಳೇನಿಲ್ಲದೆ, ಪುರಾವೆಗಳಿಲ್ಲದೆ ಅಥವಾ ಇವಿಡೆನ್ಸ್ಗಳು ಇಲ್ಲದೆ ಸ್ಟೋರಿಗಳನ್ನು ಮಾಡಿಲ್ಲ. ಇದು ಯಾರ ಮನೆ ಹಾಳು ಮಾಡುವ ಸ್ಟೋರಿ ಅಲ್ಲ. ಆದರೆ ದೇಶದ ಕಾನೂನಿನ ಗೌರವ, ಕಾರ್ಯಾಂಗದ ಗೌರವ, ನ್ಯಾಯಾಂಗದ ಮೇಲೆ ಇರುವ ಗೌರವ ಜನರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಕಳೆದು ಹೋಗುತ್ತಾ ಇದೆ ಅನ್ನುವಾಗ ನಾವು ಇದನ್ನು ಪುನಃ ಎತ್ತಿ ತೋರಿಸ್ತಾ ಇದ್ವಿ. ಹೌದು, ಎಲ್ಲೋ ಕಾರ್ಯಾಂಗನೂ ಕೂಡ ಗುಲಾಮಗಿರಿಯ ಕೆಲಸವನ್ನು ಮಾಡ್ತಾ ಇದೆ, ರಾಜಕಾರಣಿಗಳ ಗುಲಾಮಗಿರಿಗೆ ಕಾರ್ಯಾಂಗವೂ ಕೂಡ ಇಳಿದಿದೆ ಅನ್ನೋದಕ್ಕೆ ಈ ಸ್ಟೋರಿ ಏನಿದರ ಸಾಕ್ಷಿ ಆಗಲಿದೆ. ಯಾವ ರೀತಿಯ ಹೋರಾಟಗಳು ಇಲ್ಲಿ ಕರ್ನಾಟಕದಲ್ಲೇ ಆಯಿತು, ಯಾವ ರೀತಿಯ ರಾಜಕಾರಣದ ಮಾತುಗಳು ಟೆಲಿಫೋನ್ ಟ್ರ್ಯಾಪಿಂಗ್ ಮೇಲೆ ಆಯಿತು, ಅದರ ನಂತರ ಅದನ್ನು ಕರ್ನಾಟಕ CIDಗೆ ಮಾತ್ರ ಅಲ್ಲ CBIಗೂ ಯಾಕೆ ವಹಿಸಲಾಯಿತು, ವಹಿಸಿದ ನಂತರ ನಮ್ಮ ಟ್ಯಾಕ್ಸ್ ಮನಿಯಿಂದ ಇಂತಹ ಕೇಸಿನ ಇನ್ವೆಸ್ಟಿಗೇಷನ್ ಮಾಡಿಸ್ಬಿಟ್ಟು ಬಂದ ರಿಪೋರ್ಟನ್ನು ಯಾವ ರೀತಿಯಾಗಿ ಹಳ್ಳ ಇಡಿಸಿ ಪುನಃ ರಾಜಕಾರಣಿಗಳು ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪಕ್ಷದವರು ಸೇರ್ಕೊಂಡ್ಬಿಟ್ಟು ಈ ರಿಪೋರ್ಟನ್ನು ಎಲ್ಲಿಟ್ಟರು, ಯಾರು ಪ್ರಬಲರು ಇದರಲ್ಲಿ ಅನ್ನೋದು. ರಾಜಕಾರಣಿ ಪ್ರಬಲನ, ಇದರಲ್ಲಿದ್ದಂತಹ ಮಾಜಿ CM ಪ್ರಬಲನ ಈ ರಿಪೋರ್ಟ್ ಹೊರಗಡೆ ಬರದಂಗೆ ನೋಡ್ಕೊಂಡಿರೋದು, ಮತ್ತು ಇದಕ್ಕೆ ಯಾವುದೂ ಕಾರ್ಯಾಚರಣೆಗಳನ್ನು ಆಗದೇ ಆಗ ರೀತಿಯಲ್ಲಿ ನೋಡ್ಕೊಂಡು ಬಂದಿರೋದು, ಅಥವಾ ಇದರಲ್ಲಿರುವ IPS ಆಫೀಸರ್ಗಳು ಅಷ್ಟು ಪ್ರಬಲರ, ಅವರಿಗೂ ಇನ್ಯಾವುದೋ ದೊಡ್ಡ ರೀತಿಯ ಬೆಂಬಲ ಇದೆನಾ, ಯಾಕೆ ಈ ರಿಪೋರ್ಟ್ಗಳು ಹೊರಗಡೆ ಬಂದಿಲ್ಲ? ಅಂತಹ IPS ಆಫೀಸರ್ಗಳು ಎಲ್ಲೋ ಇರಬೇಕಾದವರು ಇವತ್ತು ಅತ್ಯುನ್ನತ ಹುದ್ದೆಗಳಲ್ಲಿ ಯಾವ ರೀತಿಯಾಗಿದ್ದಾರೆ, ಇದರಲ್ಲಿ ಇನ್ವಾಲ್ವ್ ಆದಂಥ IPS ಆಫೀಸರ್ಗಳು ಕೂಡ ಅಲ್ಲಲ್ಲೇ ಬ್ಯಾಂಗ್ಳೂರು ಮಾತ್ರ ಅಲ್ಲ, ಇಡೀ ತಮ್ಮ ಜೀವನದ ಏನು ಹುದ್ದೆಗಳಿದೆ ಅಲ್ವಾ, ಯಾರು ಸಾಯಲಿ ಯಾವ ಉಳಿಯಲಿ ಏನೇ ಆಗಲಿ ಅವರು ಮಾತ್ರ ಕರ್ನಾಟಕ ರಾಜ್ಯದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಇಲ್ಲಿ ಅಲ್ಲ ಅಂದರೆ ಅಲ್ಲಿ, ಅಲ್ಲಿ ಅಂದರೆ ಇಲ್ಲಿ. ಅದಕ್ಕಿಂತ ರಾಜಕಾರಣಿಗಳನ್ನು ಮೀರಿ ಕಾರ್ಯಾಂಗವನ್ನು ಕಂಟ್ರೋಲ್ ಮಾಡುವಷ್ಟು IPS ಆಫೀಸರ್ಗಳು ಬೆಳೆದ್ರ, ಅಥವಾ ಇದರ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಮಂತ್ರಿಗಳಾದಂತಹ ಕುಮಾರಸ್ವಾಮಿಯವರ ಹೆಸರಿದೆನಾ, ಅವರ ಆಫೀಸ್ನ ಹೆಸರಿತ್ತ? ನಿಜವಾಗಿಯೂ ಕುಮಾರಸ್ವಾಮಿಯವರು ನಾವು ಇಷ್ಟರವರೆಗೆ ಮಾಡಿದಂತಹ ಏನು ವಿವರಣೆಗಳಿದೆ ಅಲ್ವಾ, ಅದು ಸರಿಯಾ, ಅಥವಾ ಇದು ನಮ್ಮದೇನಾದರೂ ಪರ್ಸ್ನಲ್ ಇದರಲ್ಲಿ ಅಜೆಂಡಾ ಇದೆನಾ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ನಿಮಗೀಗ CBI ರಿಪೋರ್ಟನ್ನು ತೋರಿಸ್ತಿದ್ವಿ. ಇದು ಯಾರಾದರೂ ಕ್ಷಮಿಸ್ಬೋದಾ? ಪುನಃ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರೇ, ನಿಮ್ಮನ್ನು ನಾವು ಕ್ವಶನ್ ಮಾಡಬೇಕಾಗತ್ತೆ. 2 ತಿಂಗಳಾಯಿತು ನೀವು ಬಂದು. ಮೊನ್ನೆ ಯಾರೋ ಹೇಳಿದರು ನಾಗೇಂದ್ರ ಅವರ ರಾಜೀನಾಮೆಯನ್ನು ಎಲ್ಲರೂ ಕೇಳ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ನವರ ಒಂದು ವಿವರಣೆ ಕೇಳಿ ನನಗೆ ನಗು ಬಂತು. ನಿಮ್ಮಲ್ಲೂ FIR ಆದವರು ಇದ್ದಾರೆ,
ನಿಮ್ಮಲ್ಲೂ CBI ರಿಪೋರ್ಟ್ ಆದವರಿದ್ದಾರೆ, ನಿಮ್ಮಲ್ಲೂ ED ಅವರಿದ್ದಾರೆ. ಅವ್ರು ಯಾಕೆ ರಾಜೀನಾಮೆ ಕೊಡಲ್ಲ? ಯಾಕೆ ನಾಗೇಂದ್ರ ಮಾತೆ ಕೊಡಬೇಕು ಅನ್ನೋದು. ನಮಗೆಲ್ಲ ಪಾರ್ಟಿಗಳು ಒಂದೇ, BJPನೂ ಒಂದೇ, ಕಾಂಗ್ರೆಸ್ನೂ ಒಂದೇ, JDSನೂ ಒಂದೇ, ಪಕ್ಷೇತರ ನಿಂತರೂ ಒಂದೇ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆ ವಿವರಣೆಯನ್ನು ಪಕ್ಕಕ್ಕಿಡಿ. ಮೊನ್ನೆ ಏನೋ ಹೇಳಿದ್ರಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ಮಾಡ್ತೀನಿ ಅಂತ. ಅದಕ್ಕೂ ಕುಮಾರಸ್ವಾಮಿ ಅವರು ಹೇಳಿದರು, ಮಾಡಿ ನೋಡುವ, ನಾನು ಒಂದು ಲೆಟರ್ ಯಾವುದಾದ್ರೂ ಬರಿತೀನಿ, ನೀವು ತಗೊಳ್ಳಿ ಅಂತ. ಎಸ್, ಐ ಅಗ್ರಿ. ಕುಮಾರಸ್ವಾಮಿ ಅವರ ಹೋರಾಟಗಳಿಗೆ ನಮ್ಮ ಮನ್ನಣೆ ಮಾತ್ರ ಅಲ್ಲ, ನಮ್ಮ ಬೆಂಬಲ ಕೂಡ ಇದೆ. ಅವರು ಮಾಡಿದ ಎಲ್ಲ ಹೋರಾಟಗಳನ್ನು ನಾವು ಝೂಮ್ ಮಾಡಿ ತೋರಿಸಿದ್ವಿ. ಅವರ ಎಲ್ಲ ಸ್ಪೀಚ್ಗಳನ್ನು ಕೂಡ ಯಾವುದೇ ಪಕ್ಷಭೇದವಿಲ್ಲದೆ, ಅಲ್ಲ ವ್ಯಕ್ತಿತ್ವದ ದ್ವೇಷಗಳನ್ನಿಲ್ಲದೆ ನಾವು ಪವರ್ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡಿದ್ವಿ, ಫ್ರೀ ಆಫ್ ಕಾಸ್ಟ್ ಮಾಡಿದ್ವಿ. ಕುಮಾರಸ್ವಾಮಿಯವರ ಎಲ್ಲ ಜಾತ್ರೆಗಳನ್ನು ತೋರಿಸಿದ್ವಿ. ನಿಖಿಲ್ ಕುಮಾರಸ್ವಾಮಿಯವರ ಎಲ್ಲ ಸ್ಪೀಚ್ಗಳನ್ನು, ಜಾತ್ರೆಗಳನ್ನು ತೋರಿಸಿದ್ವಿ. JDS ಆಫೀಸ್ಗೆ ಕುಮಾರಸ್ವಾಮಿಯವರು ಪವರ್ ಟಿವಿಯ ಲೋಗೋ ಬಿಡಲ್ಲ, ಅಲ್ಲಿದ್ದು ಬಿಟ್ಟರೆ ಹೊರಗಡೆದು ಎಲ್ಲದನ್ನು ತೋರಿಸ್ಬಿಟ್ಟಿದ್ವಿ. ಅಲ್ಲಿಗೆ ಹೋದರೆ ನಮಗೇನಾದರೂ ಸಿಗುತ್ತಾ ಅನ್ನುವ. ಅದು ಬಿಡಿ, ಕುಮಾರಸ್ವಾಮಿಯ ಸಂಗಡದಲ್ಲಿ ಇರ್ತಾರಲ್ಲ, ಕುಮಾರಸ್ವಾಮಿ ಮತ್ತು ದೇವೇಗೌಡರ ಫ್ಯಾಮಿಲಿ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣರಾದವರು, ಅವರನ್ನು ಕೂಡ ನಮ್ಮ ಟಿವಿಯಲ್ಲಿ ಬರ್ತಾರವರು. ಆದರೆ ಈಗ ಐ ವಿಲ್ ಟೇಕ್ ಯು ಥ್ರೂ CBI ರಿಪೋರ್ಟ್. ಈಗ ನಿಮಗೆ ನಾನು ತೋರಿಸ್ತಾ ಇರೋದು CBI ರಿಪೋರ್ಟ್. ಯಡಿಯೂರಪ್ಪನವರೇ ಕೊಟ್ಟರು CBIಗೆ. CBI ರಿಪೋರ್ಟ್ ಬಂದಿದೆ. CBI ರಿಪೋರ್ಟ್ 2022ಕ್ಕೆ ಸರ್ಕಾರದ ಕೈಗೆ ಸೇರುತ್ತೆ, ಮುಖ್ಯ ಕಾರ್ಯದರ್ಶಿಯವರ ಕೈಗೆ ಸೇರುತ್ತೆ. ಏನಾಯ್ತು ಆ ರಿಪೋರ್ಟ್? ಆ ರಿಪೋರ್ಟಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ತೀನಿ. ಈಗ ನಾನು ನಿಮ್ಮನ್ನು ಸ್ಕ್ರೀನಿಗೆ ತಗೊಂಡೋಗ್ತೀನಿ. ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಒಂದು ರಿಪೋರ್ಟ್ ಇದೆ. ಆಫೀಸ್ ಆಫ್ ಹೆಡ್ ಆಫ್ ದ ಬ್ರಾಂಚ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಂಟಿ ಕರಪ್ಷನ್, 5B, 8th ಫ್ಲೋರ್, A ವಿಂಗ್, CGO ಕಾಂಪ್ಲೆಕ್ಸ್, ನ್ಯೂಡೆಲ್ಲಿ. ಇದು ಯಾರಾದರೂ ನೋಡ್ಬೋದು. ಈ ಅಡ್ರೆಸ್ಸನ್ನು ನೀವು ಹಾಕಿಬಿಟ್ರೆ ಇದು CBI ಆಫೀಸಿದ್ದ ಅಡ್ರೆಸ್ಸು. ಇದು ಒರಿಜಿನಲ್ CBI ಆಫೀಸಾ ಅಥವಾ ಪವರ್ ಟಿವಿಯವರ CBI ಅಂತ ಕೇಳಬೇಡಿ. ಜಸ್ಟ್ ಇದರಲ್ಲಿ ಏನು ಹೇಳ್ತಾರೆ ನೋಡಿ ನೀವು. ಈ ಲೆಟರನ್ನು ದ ಚೀಫ್ ಸೆಕ್ರೆಟರಿ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಗವರ್ಮೆಂಟ್ ಆಫ್ ಕರ್ನಾಟಕ, ರೂಮ್ ನಂಬರ್ 320, 3rd ಫ್ಲೋರ್, ವಿಧಾನಸೌಧ, ಬ್ಯಾಂಗ್ಳೂರು, ಇವರಿಗೆ ಬರುತ್ತೆ. ಮುಖ್ಯ ಕಾರ್ಯದರ್ಶಿಯವರಿಗೆ ಈ ಲೆಟರನ್ನು ನಿಮಗೆ ತೋರಿಸ್ತಾ ಇದ್ದೀನಿ. 5/1/2022 ಈ ಲೆಟರನ್ನು CBI ಹೆಡ್ ಆಫೀಸಿಂದ ಈ ಲೆಟರ್ ಬರುತ್ತೆ. ಇದರಲ್ಲಿ ಬರೀತಾರೆ, ಸೆಲ್ಫ್ ಕಂಟೈನ್ಡ್ ನೋಟ್ ಇನ್ ಕೇಸ್ PE 2172-019 A005 ಡೇಟೆಡ್ 4/10/2021 ರಿಗಾರ್ಡಿಂಗ್ ರಿಜಿಸ್ಟರ್ಡ್. ಏನಕ್ಕೆ ಇದು ರಿಜಿಸ್ಟರ್ ಆಯಿತು, ಯಾರು ಕೊಟ್ರಿ ಕೇಸನ್ನು ಅಂತ ಹೇಳ್ತಾರೆ. ಸರ್, ಗವರ್ಮೆಂಟ್ ಆಫ್ ಕರ್ನಾಟಕ ವೈಡ್ ನೋಟಿಫಿಕೇಶನ್ ನಂಬರ್ EHD 33 COD 2019 ಡೇಟೆಡ್ 19/8/2019 and 2 corrigendum dated 23/8/2019 and 27/8/2019 respectively has accorded sanction to the CBI under section 6 of DSP Act 1946 ಅಂದರೆ ಕರ್ನಾಟಕ ಸರ್ಕಾರ ನೋಟಿಫಿಕೇಶನ್ ಗವರ್ನರಿಂದ ಹೊರಡಿಸುತ್ತೆ. ಆ ನೋಟಿಫಿಕೇಶನ್ ನಂಬರ್ ಇನ್ಕ್ವೈರಿ ಮಾಡಲಿಕ್ಕೆ CBI ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡುತ್ತೆ. ಸೆಕೆಂಡ್, inquiry and investigation by CBI into all illegal, authorized, unwanted interception of the telephones of political leaders belonging to the ruling party and opposition parties as well as their associates, relatives and also of the government servants from 1/8/2018 to 19/8/2019. ನೋಡಿ, ಈ ಡೇಟ್ ಇದೆಯಲ್ಲ, 1/8/2018 to 19/8/2019 ಅಲ್ಲಿ, ಈ ಡೇಟಲ್ಲಿ ಯಾರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ಹೇಳಿದರೆ ಅವರು ಶ್ರೀಯುತ HD ಕುಮಾರಸ್ವಾಮಿ. ಅಂದರೆ ನಮ್ಮ ದೇಶವನ್ನು 11 ತಿಂಗಳು ಆಳಿದಂತಹ, ದೇಶವನ್ನು ಆಳಿದಂತಲ್ಲ 11 ತಿಂಗಳು ಆಳಿದಂತಹ ಮಾಜಿ ಪ್ರಧಾನಮಂತ್ರಿಯಾದ ದೇವೇಗೌಡನಾದರ ಸುಪುತ್ರ HD ಕುಮಾರಸ್ವಾಮಿ ಅವರು 2 ಸಲ ರಾಜ್ಯದ CM ಆಗ್ತಾರೆ. ಹೆಂಗಾಗ್ತಾರೆ, ಹೇಗಾಗ್ತಾರೆ ಅದು ಹಿಸ್ಟ್ರಿಯಲ್ಲಿ ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ಇಲ್ಲೊಂದು ಏನಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳ್ತೀನಿ, ಆ ಭವಿಷ್ಯಗಳು ಅವ್ರು ಹೇಳ್ತಾ ಇದ್ದ ಮಾತುಗಳನ್ನು ಆಗ ನೆನಪಿಸಿದ್ದೀನಿ. ನನಗೆ ಗೊತ್ತಾಗುತ್ತೆ
ಯಾರು ಎಲ್ಲಿ ಹೋಗಿದ್ದಾರೆ, ಯಾರು ಏನು ಮಾತಾಡಿದರು, ಯಾರ್ಯಾರಿಗೆ ಎಷ್ಟು ಕೊಟ್ಟರು, ನಾಳೆ ಏನಾಗುತ್ತೆ, ನಿನ್ನೇನಾಗಿತ್ತು, ಇವತ್ತೇನಾಗುತ್ತೆ ಅನ್ನೋದನ್ನು ಕುಮಾರಸ್ವಾಮಿಯವರು ಬ್ರಹ್ಮಾಂಡ ಗುರೂಜಿ ಥರ ಹೇಳ್ತಾ ಇದ್ರು. ವೆರಿ ಕ್ಲೀನಾಗಿ ನೀಟಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಾವೆಲ್ಲ ಬರೆದಿದ್ದು ತೋರಿಸಿದ್ದು. ಕುಮಾರಸ್ವಾಮಿಯವರ 7 ಸೆನ್ಸ್ ನಂಬ್ಕೊಂಡು ವಾವ್ ಏನು ಪಾಲಿಟಿಷಿಯನ್ ಅಂತ ಹೇಳ್ತಾ ಇದ್ವಿ. ಆದರೆ ಆ 7 ಸೆನ್ಸ್ ಈಸ್ ದ ಬಿಗ್ಗೆಸ್ಟ್ ನಾನ್ ಸೆನ್ಸ್ ಅಂತ ಗೊತ್ತಾಗಿದ್ದು ಈ ರಿಪೋರ್ಟ್ ಕೈ ಸೇರಿದಾಗ. ಇಲ್ಲಿ ನಾನು ನಿಮ್ಗೊಂದು ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿಯವರು ಯಾರನ್ನು ನಂಬ್ತಾ ಇದ್ರು, ಯಾರನ್ನು ನಂಬ್ತಾ ಇರಲಿಲ್ಲ ಅನ್ನೋದು ಇಲ್ಲಿದೆ ನೋಡಿ. ಈ ಇನ್ವೆಸ್ಟಿಗೇಷನ್ ಏನಕ್ಕೆ ಮಾಡಿದ್ರು ಅನ್ನೋದನ್ನು ಹೇಳ್ತೀನಿ ನೋಡಿ. ಈ ಕರ್ನಾಟಕ ಏನು ನಾವು ಹೇಳ್ತೀವಲ್ಲ, ನೋಟಿಫಿಕೇಶನ್ ಏನಕ್ಕೆ ಜಾರಿ ಆಯ್ತಂದ್ರೆ, ಪೊಲಿಟಿಕಲ್ ಲೀಡರ್ಸ್ ಬಿಲಾಂಗಿಂಗ್ ಟು ದ ಪಾರ್ಟಿ, ರೂಲಿಂಗ್ ಪಾರ್ಟಿ ಆ್ಯಂಡ್ ಅಪೋಸಿಷನ್ ಪಾರ್ಟಿ. ಕರೆಕ್ಟಪ್ಪ, ಅಪೋಸಿಷನ್ ಪಾರ್ಟಿದು ಮಾಡಿ ಆಯ್ತು ಬಿಡಿ, ಮಾಡಿ. ನೀವು ನಂಬಲ್ಲ ಯಾರನ್ನು, ನಿಮ್ಮ ಪಾರ್ಟಿಯವರು ನೀವು ನಂಬಲ್ಲ. ಯೋಗ್ಯತೆ ನಂಬಿಕೆಗೆ ಎಷ್ಟು ಅರ್ಹರು ಯಾರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ನೀವು ಅಪೋಸಿಷನನ್ನು ನಂಬಲ್ಲ, ಮಠಾಧೀಶರನ್ನೂ ನಂಬಲ್ಲ, ನೀವು ನಿಮ್ಮ ಕೈ ಕೆಳಗಡೆ ಮಾಡುವ ಕೆಲಸದವನನ್ನು ನಂಬಲ್ಲ. ನೀವು ನಂಬುದು ಯಾರನ್ನು ಗೊತ್ತಾ? ಅದು ಅಷ್ಟೇ. ಆ ಒಂದು ಏನೋ ಹೇಳ್ತಿರಲ್ಲ ನೀವು, ಮುತ್ತು ವಜ್ರ ವೈಡೂರ್ಯಗಳು ಏನು ಅವತರಿಸಿದಂತಹ ಒಂದು ಮನೆ ಇದೆಯಲ್ಲ, ಅದನ್ನು ಬಿಟ್ಟು ನೀವು ಯಾರನ್ನು ನಂಬಲ್ಲ. ರೂಲಿಂಗ್ ಪಾರ್ಟಿ ಅಂದರೆ ನಿಮ್ಮದೇ ಪಾರ್ಟಿ ಒಳಗಡೆ MLAಗಳನ್ನು ಕೂಡ, ಫೋನ್ಗಳನ್ನು ಕೂಡ ನೀವು ಟ್ರ್ಯಾಪ್ ಮಾಡಿಸ್ತೀರಿ ಅನ್ನುವ ಆಪಾದನೆಯ ಮೇಲೆ ಈ ಒಂದು ನೋಟಿಫಿಕೇಷನನ್ನು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಯಾರು ಇರಲಿಲ್ಲ, ಬಿಕಾಸ್ ಎಲ್ಲರಿಗೂ ಗೊತ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೋಲ್ಡ್ ಎಷ್ಟಿದೆ, ಎಲ್ಲೆಲ್ಲಿ ನಿಮ್ಮ ಹೋಲ್ಡ್ ಇದೆ, ಯಾರ್ಯಾರ ರಿಪೋರ್ಟ್ಗಳನ್ನು ಹೆಂಗೆ ತರಿಸ್ಕೋಬೋದು, ನೀವು ಯಾವ್ಯಾವ ರಿಪೋರ್ಟ್ಗಳನ್ನು ನೀವು ತಿರುಚಬಹುದು, ಯಾವ್ಯಾವ ರಿಪೋರ್ಟ್ಗಳನ್ನು ನೀವು ಮುಚ್ಚಾಕ್ಬೋದು ಅನ್ನುವ ಹೆದರಿಕೆಯಿಂದ CBI ಕೊಡುವ, ಅಲ್ಲಿ ನಮ್ಮ ಮೋದಿ ಸರ್ಕಾರ ಇದೆ, ವಿಶ್ವಗುರು ಕೂತ್ಕೊಂಡವ್ರೆ, ಅಮಿತ್ ಶಾ ಕೂತ್ಕೊಂಡವ್ರೆ ಅಂತ ಕೊಟ್ಬಿಟ್ರು. ಆಗ ನೀವು ಈ ಕಡೆ ಇರಲಿಲ್ವೇ, ನೀವು ಆ ಕಡೆ ಇದ್ರಿ, ಬೈತಾ ಇದ್ರಿ. ಆಗ ಕೊಟ್ಬಿಟ್ರೆ ಏನಾದ್ರು ಅಲ್ಲಿಂದ ಬರುತ್ತೆ ಅಂತ. ಆಗ ಈ ರಿಪೋರ್ಟ್ ಏನಾಯಿತು, ಐಡೆಂಟಿಫಿಕೇಶನ್ ಅಂಡ್ ಇನ್ವೆಸ್ಟಿಗೇಷನ್ ಬೈ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಫ್ ಪರ್ಸನ್ಸ್ ಇನ್ವಾಲ್ವ್ಡ್ ಇನ್ ಕನೆಕ್ಷನ್ ವಿತ್ ಅಲೆಜ್ಡ್ ಇಲ್ಲಿಗಲ್ ಅನ್ಅಥರೈಸ್ಡ್ ಅನ್ವಾಂಟೆಡ್ ಟೆಲಿಫೋನ್ ಇಂಟರ್ಸೆಪ್ಷನ್ ಆಫ್ several ruling and opposition political leaders, their relatives and other government officials. ನೀವು ಯಾರನ್ನು ಬಿಟ್ಟಿಲ್ಲ, ರಿಲೇಟಿವ್ಸು, ಗವರ್ಮೆಂಟ್ ಆಫೀಷಿಯಲ್ಸು, ಸ್ವಂತ ಪಾರ್ಟಿ, ಬಾಡಿಗೆ ಪಾರ್ಟಿ, ಎಲ್ಲ ಪಾರ್ಟಿಗಳನ್ನು ಮಾಡಿದ್ದೀರಿ ಅನ್ನೋ ಆಪಾದನೆ ಒಟ್ಟಿಗೆ ಈ ಇನ್ವೆಸ್ಟಿಗೇಷನನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಕೊಡ್ತಾರೆ. ಸಬ್ಸಿಕ್ವೆಂಟ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಡ್ ಆಲ್ಸೋ ಇಶ್ಯೂಡ್ ಎ ನೋಟಿಫಿಕೇಶನ್ ಅಂಡರ್ ಸೆಕ್ಷನ್ 6 ಆಫ್ DSP ಆ್ಯಕ್ಟ್ 1946 ಇನ್ ದಿಸ್ ರಿಗಾರ್ಡ್. ಆಯಿತಾ, ಗವರ್ಮೆಂಟ್ ಆಫ್ ಇಂಡಿಯಾನು ಮಾಡುತ್ತೆ. ಈಗ ದೇರ್ ಆಫ್ಟರ್ ಇನ್ವೆಸ್ಟಿಗೇಷನ್ ಆಫ್ ದ ಕ್ರೈಮ್ ನಂಬರ್ 6963/2019 ಆಫ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ಸಿಟಿ ಅಂಡರ್ ಸೆಕ್ಷನ್ 72 ಆಫ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 and section 26 of the Indian Telegraphic Act 1885 was taken over by CBI, wide case so and so dated 38/2019. CBIಗೆ ತಗೊಳುತ್ತೆ. ಈಗ ನೀವು ಹೇಳ್ತಿರಲ್ಲ, ಅವನ ಮೇಲೆ ED ಇದೆ, ಇವನ ಮೇಲೆ CBI ಇದೆ, ಅವನ ಮೇಲೆ ಆ ಸ್ಟೇಷನ್ ಇದೆ, ಇವನೊಟ್ಟಿಗೆ ಕೊತ್ವಾಲ್ ಇದ್ದಾನೆ, ಅವನೊಟ್ಟಿಗೆ ರಾಮಚಂದ್ರ ಇದ್ದಾನೆ, ಇವನೊಟ್ಟಿಗೆ ಮುತ್ತಾಪುರ ಇದ್ದಾನೆ. ಸ್ವಲ್ಪ ಅದೆಲ್ಲದ ನಾವು ಒಪ್ಕೊಳ್ತಾ, ನಿಮಗೆ ನಾವು ಕೇಳುವ ಕ್ವಶನ್, ನಿಮ್ಮೊಟ್ಟಿಗಿರಲಿ ಯಾರ್ಯಾರಿದ್ರು, ಹೆಂಗೆ ಮಾಡಿದ್ರಿ, ಎಲ್ಲೆಲ್ಲಿ ಕೂತ್ರಿ, ಯಾರ್ಯಾರು ಫೋನ್ಗಳನ್ನು ಕೇಳಿಸ್ಕೊಂಡ್ರಿ, ಏನೇನು ಗೇಮ್ ಆಡಿದ್ರಿ, ಯಾರು ಬೆಂಗಳೂರಲ್ಲಿ ಕಾರಲ್ಲಿ ಕೂತ್ಕೊಂಡು ಸುತ್ಕೊಂಡು ಆ ಫೋನನ್ನು ಕೇಳಿಸ್ಕೊಂಡ್ರು, ಆ ಫೋನನ್ನು ಲಾಸ್ಟ್ಗೆ ಎಲ್ಲಿ ಹೊಡೆದಾಕಿದ್ರಿ ಅನ್ನೋದು ಇರ್ಬೋದು. ನೋಡುವ, ನಾವು ಹೇಳೋದಲ್ಲ ಕುಮಾರಸ್ವಾಮಿ ಅವರೇ, ನೀವು ಮತ್ತೆ ನಾಳೆ ಹೇಳ್ಬೇಡಿ ಕಡ್ಡಿ ಹಿಡ್ಕೊಂಡು ಏನೋ ಮಾತಾಡ್ತಾನಂತ. ಐ ಆಮ್ ಜಸ್ಟ್ ಸೇಯಿಂಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಯು ಆರ್ ಆಲ್ವೇಸ್ ಮೈ ಬ್ರದರ್. ನೆಕ್ಸ್ಟ್, ಇಟ್ ಈಸ್ ಕೈಂಡ್ಲಿ ಇನ್ಫಾರ್ಮ್ ದಟ್ ಇನ್ಕ್ವೈರಿ ಇನ್ ಕೇಸ್ ನಂಬರ್ PE 217201980005 has been concluded. The finding of the inquiry are being forwarded in the form of self-contained note, which is self-explanatory for necessary action at your end. ನೋಡ್ರಿ, ಅವ್ರು ಹೇಳ್ತಾರೆ, ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ನನಗೆ ಏನು ಈ ಸತ್ಯ ಹರಿಶ್ಚಂದ್ರನ ಗುಟ್ಟು ಗೊತ್ತಾಗಿದೆ, ನಾವೀಗ ಇದನ್ನು ನಿಮಗೆ ಸೆಲ್ಫ್ ಎಕ್ಸ್ಪ್ಲನೇಟರಿ ನೋಟ್ ಮೂಲಕ ನಿಮಗೆ ಫರ್ದರ್ ಆ್ಯಕ್ಷನ್ಗೆ ಕೊಡ್ತಾ ಇದ್ದೀವಿ. ಬಿಕಾಸ್ ನೀವು ನಮ್ಗೆ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದೀರಿ,
ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಆಗಿದ್ದು ಕ್ರೈಮು ನಿಮ್ಮ ಸ್ಟೇಟಲ್ಲಿ, ನಿಮಗೆ ನಾವು ರಿಪೋರ್ಟ್ ಒಟ್ಟಿಗೆ ಸೆಲ್ಫ್ ಕಂಟೈನ್ ನೋಟ್ ಒಟ್ಟಿಗೆ ವಾಪಸ್ ಕಳಿಸ್ತಾ ಇದ್ದೀವಿ. ನೀವು ನಿಮ್ಮ ಅಧಿಕಾರಿಗಳ ಮೇಲೆ, ನಿಮ್ಮವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ. ಯಾರು ಹೇಳಿದ್ದು? ಪವರ್ ಟಿವಿ ರಾಕೇಶ್ ಶೆಟ್ಟಿ ಅಲ್ಲ, ಪವರ್ ಟಿವಿ ಎಡಿಟರ್ಸ್ ಅಂತೂ ಅಲ್ವೇ ಅಲ್ಲ. ನೋಡಿ, ಗಗನ್ದೀಪ್ ಗಂಭೀರ್ IPS ಹೆಡ್ ಆಫ್ ಬ್ರಾಂಚ್ CBI AC2 ನ್ಯೂ ಡೆಲ್ಲಿ. ಓಕೆ, ಗಗನ್ದೀಪ್ ಗಂಭೀರ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ CBI AC2 ನ್ಯೂ ಡೆಲ್ಲಿ. ನಿಮಗೆ ಹೆಸರನ್ನು ಹೇಳ್ತೀವಪ್ಪ. ಯಾರು ಈ ರಿಪೋರ್ಟನ್ನು ಕರ್ನಾಟಕ ಸರ್ಕಾರಕ್ಕೆ ಕಳಿಸಿದ್ರು? ಪವರ್ ಟಿವಿಯರಲ್ಲ, ನಾವಂತ ಅಲ್ವೇ ಅಲ್ಲ. ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಟ್ಬಿಡಿ. ಕುಮಾರಸ್ವಾಮಿ ಅವರ ಲೆವೆಲ್ಗೆ ನೀವು ಜಸ್ಟ್ ನೋಡಿ. ಈಗ ಸೆಲ್ಫ್ ಎಕ್ಸ್ಪ್ಲನೇಟರಿ ಕಂಟೈನ್ಡ್ ನೋಟ್ ಕಳಿಸಿದಾರಲ್ಲ, ರಿಪೋರ್ಟ್ ಹೆಂಗಿದೆ? ಹೌದಾ, ನಮ್ಮ ಬ್ರದರ್ ನಿಜವಾಗ್ಲಿ ಅಷ್ಟು ಕೆಳಗಡೆ ಬಿದ್ದವರ? ಯಾರ್ಯಾರ್ದೋ ಫೋನ್ ಕೇಳಿಸ್ಕೊಳ್ಳೋ ಅಷ್ಟು ಏನು ವರ್ಡ್ಸ್ ಬರ್ತಾ ಇಲ್ಲ ಕೆಲವೊಮ್ಮೆ ಅಂತ ಹೇಳಿದ್ರೆ ಅವರು ಬೇಜಾರಾಗತ್ತೆ. ಕದಿಯುವ ಕೆಲಸ ಮಾಡ್ತಾರ ಕುಮಾರಸ್ವಾಮಿ ಅವರು? ಕಳ್ರ ಕುಮಾರಸ್ವಾಮಿ ಅವರು? ಕದ್ರ? ಇಷ್ಟು ನ್ಯಾಯದ ಬಗ್ಗೆ, ನೀತಿ ಬಗ್ಗೆ, ಮಾನವೀಯತೆ ಬಗ್ಗೆ ಮಾತಾಡೋ ಕುಮಾರಸ್ವಾಮಿದವರು ಕಳ್ತನ ಕೇಳಿದ್ರ? ಏನು ಕಳ್ತನ? ಅದು ಕೂಡ ಬೇರೆ ಕಳ್ತನ ನಮ್ಗೆ ಗೊತ್ತಿಲ್ಲ. ಫೋನ್ ಕದ್ದಾಳಿಕೆ ಮಾಡಿದವನು ಕಳ್ಳ. ನಮ್ಮ ಶಿವಲಿಂಗೇಗೌಡರೊಂದು ಮಾತಾಡ್ತಾರೆ, ನನಗೆ ರಾಗಿ ಕಳ್ಳ ಹೇಳಿದ್ರು, ನನಗೆ ಏನೇನು ಕಳ್ಳ ಹೇಳಿದ್ರು ಅಂತ ಎದ್ದೇಳಾಡ್ತಾರೆ. ನನಗೆ ಆ ಕಳ್ಳ ಹೇಳಿದ್ರು, ಈ ಕಳ್ಳ ಹೇಳಿದ್ರು ಅಂತ ಅವರು ಬಾಯಿ ಬಂದಂಗೆ ಬೈದ್ಬಿಡ್ತಾರೆ ವಿಧಾನಸಭೆಯಲ್ಲಿ BJP ಅವರಿಗೆ. ಶಿವಲಿಂಗೇಗೌಡರದ್ದು ನೋಡಿದ್ರಲ್ಲ ನೀವು. ಹಾಗೆ ಈಗ BJP ಅವರು ಇದು CBI ಅವರು ಹೇಳ್ತಾ ಇದ್ದಾರೆ, ಅವರು ಕದ್ದಾಳಿಸಿದ್ದಾರೆ, ಅವರು ಕಳ್ತನ ಮಾಡವ್ರೆ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಕದ್ದವನು ಕಳ್ಳನೇ, ಕದಿಸ್ಲಿಕ್ಕೆ ಪ್ರೇರಣೆ ಮಾಡಿ ಆರ್ಡರ್ ಮಾಡಿದವನು ಅವನು ದೊಡ್ಡ ಮಹಾಕಳ್ಳ ಅಂತ ನನ್ನ ಲೆಕ್ಕದಲ್ಲಿ. ದಟ್ಸ್ ವಾಟ್. ಕುಮಾರಸ್ವಾಮಿ ಅವರು ಫೋನ್ ಕದ್ದಾಲಿಕೆ ಮಾಡಿದ್ರ? ಸ್ವಾಮೀಜಿಗಳು, ಪಾಲಿಟಿಷಿಯನ್ಸ್ಗಳು, ಅವರ ರಿಲೇಟಿವ್ಗಳು, ಸ್ವಂತ ಪಾರ್ಟಿಯವರದು, ವಿರೋಧ ಪಕ್ಷದವರದು, ಪತ್ರಕರ್ತರದು ಎಲ್ಲರದ್ದು ಫೋನ್ ಟ್ರ್ಯಾಪ್ ಮಾಡಿದ್ರ ಅನ್ನೋದು ಸತ್ಯ ಬಯಲಾಗಬೇಕು ತಾನೆ. ಕುಮಾರಸ್ವಾಮಿಯವರು ಇಷ್ಟು ದೊಡ್ಡ ಪೋಸ್ಟಲ್ಲಿದ್ದಾರೆ, ಅವರಾದ್ರೂ ಇದಕ್ಕೆ ಉತ್ತರ ಕೊಟ್ಬಿಟ್ಟು ಇದಕ್ಕೆ ಒಂದು ನ್ಯಾಯ ದೊರಕಿಸ್ಬೇಕು ತಾನೆ. ಐ ಅಪ್ರಿಷಿಯೇಟ್. ಕುಮಾರಸ್ವಾಮಿ ಹೈಕೋರ್ಟಿನ ಆರ್ಡರನ್ನು ಸೆಂಟೆನ್ಸ್ ಓದ್ತಾರೆ. ಈ ಸೆಂಟೆನ್ಸಲ್ಲಿ ಹಿಂಗೆ ಇದೆ, ಇದನ್ನು ಈ ರೀತಿ ಇಂಟರ್ಪ್ರಿಟೇಷನ್ ಮಾಡ್ಬೋದು, ಈ ರೀತಿಯಾಗಿ ತಗೊಳ್ಬೋದು. ಕುಮಾರಸ್ವಾಮಿಯವರ ಕೈಗೆ ಯಾವುದೇ ಜಡ್ಜ್ಮೆಂಟ್ಗಳು, ಯಾವುದೇ ರಿಪೋರ್ಟ್ಗಳು 5 ನಿಮಿಷಕ್ಕೆ ಸೇರ್ತವೆ. 5 ನಿಮಿಷಕ್ಕೆ ಅವರಿಗೆ ಲೀಗಲ್ ಒಪಿನಿಯನ್ಗಳು ಬರ್ತವೆ. ಲೀಗಲ್ ಒಪಿನಿಯನ್ ಬಿಟ್ಟು 6ನೇ ನಿಮಿಷಕ್ಕೆ ಅವರು ಪ್ರೆಸ್ ಕಾನ್ಫರೆನ್ಸ್ ಇಲ್ಲಾಂದ್ರೆ ಇಲ್ಲಿ ಆದರೂ ಭಾಷಣ ಮಾಡ್ತಾರೆ. ಅದರ ಇಂಟರ್ಪ್ರಿಟೇಷನ್ ಆಫ್ ಲಾ ಈ ರೀತಿ ಮಾಡಿದರೆ ಈ ರೀತಿ ಇದೆ, ಅದು ಈ ರೀತಿ ಆಗಬಹುದು ಅನ್ನೋದು. ಈವನ್ ಜಡ್ಜ್ಮೆಂಟ್ಗಳ ಫೈಂಡಿಂಗ್ಸ್ಗಳನ್ನು, ಜಡ್ಜ್ಮೆಂಟಲ್ಲ, ಆರ್ಡರ್ಸ್ ಅಲ್ಲ, ಫೈಂಡಿಂಗ್ಸ್ಗಳನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡಿಕೊಂಡು ಅದನ್ನು ಸ್ಪೀಚ್ ಕೊಡ್ತಾರೆ. ಕುಮಾರಸ್ವಾಮಿ ಅವರ ಏನು ಆ ಒಂದು ಲಾಫುಲ್ ನೇಚರ್ಗೆ ಉಂಟಲ್ವ, ಆ ಟ್ಯಾಲೆಂಟ್ಗೆ ಸಲ್ಯೂಟ್ ಹೊಡಿತಾ ಕುಮಾರಸ್ವಾಮಿ ಅವ್ರಿಗೆ ಇದಕ್ಕೆ ಯಾರು ಒಂದು ಅಡ್ವೈಸ್ ಮಾಡಿಲ್ವಾ ಅಂತ, ಅದು ಇನ್ನೂ ಅಥವಾ ಅವರ ಅಡ್ವೊಕೇಟ್ಗಳಿಗೆ ಇದನ್ನು ಕೊಟ್ಟಿಲ್ವಾ ಅಂತ, ಅಥವಾ ಅವರಿಗೆ ಓದಲಿಕ್ಕೆ ಟೈಮ್ ಇಲ್ವಾ ಅಂತ ಬಿಸಿ ಕುಮಾರಸ್ವಾಮಿ ಅವರು ಆಗಿದ್ದರಿಂದ ಐ ವಿಲ್ ಟೇಕ್ ಹಿಮ್ ಥ್ರೂ ದ ರಿಪೋರ್ಟ್, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್, ಸೆಲ್ಫ್ ಎಕ್ಸ್ಪ್ಲನೇಟರಿ ಅಂತ ಏನು ಹೇಳಿದಾರಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ವೆರಿ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಉಗಿದು ಉಪ್ಪು ಖಾರ ಹಾಕಿ ಕೊಟ್ಟಿದ್ದಾರೆ ಕರ್ನಾಟಕದ ಇವರ ಮುಖಕ್ಕಂದರೆ, ಇಫ್ ಸ್ವಲ್ಪ ಏನೋ ನಮ್ಮ ಸಿಂಧೂರ ಅವರು ಹೇಳ್ತಾ ಇದ್ರು ಇದು ಇದೇನಾ ಅಂತ, ಅದು ಏನಾದರೂ ಸ್ವಲ್ಪ ಇಂಚು ಇದ್ದರೆ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಲೇಬೇಕು. ಇವನ್ ಐ ಆಮ್ ಫಾರ್ BJP ಆ್ಯಂಡ್ JDS. ನಾಗೇಂದ್ರ ಅವರು ಆ ಸ್ಥಾನದಲ್ಲಿ ಇರಬಾರ್ದು, MLA ಸ್ಥಾನದಲ್ಲಿ. ಅವರು ಕ್ಲೀನ್ ಅಂತ ಹೇಳೋ ಮೊದಲು ಅವರು ಅದರಲ್ಲಿ ಅವರಷ್ಟಕ್ಕೆ ಬಿಟ್ಟು ಹೋದರೆ ತುಂಬ ಒಳ್ಳೆಯದು, ಅವರಿಗೂ ಮರ್ಯಾದೆ, ಕಾಂಗ್ರೆಸ್ ಸರ್ಕಾರಕ್ಕೂ ಮರ್ಯಾದೆ. ಸೇಮ್ ಟೈಮ್ ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಆರೋಪ ಸಾಬೀತಾಗಿರೋದ್ರಿಂದ ಸ್ವಲ್ಪ ಆದ್ರೆ ಅದಿದ್ದರೆ, ಅವರು ಮಾತ್ರ ಅಲ್ಲ, ಇಲ್ಲಿ ಕೆಲವರು ಮತ್ತೆ ಉಳಿದಿದ್ದ IPS ಆಫೀಸರ್ಗಳ ಹೆಸರಿದೆ, ಅವರುಗಳು ನಾಳೆನೇ ತಮ್ಮ ಹುದ್ದೆಗಳಿಂದ ಇಳಿಬೇಕು. ಅದರ್ವೈಸ್ ದರ್ ಇಸ್ ನೋ ಲಾ. ನಾವು ನಾಳೆಯಿಂದ ಏನು ಬೇಕಾದರೂ ಮಾಡ್ಬೋದು.
ಅದಕ್ಕೆ ಮೊನ್ನೆ ಜಂತರ್ ಮಂತರಲ್ಲಿ ಅಷ್ಟು ಏನಕ್ಕೆ ಆಯ್ತು ಗೊತ್ತಾ ನಿಮಗೆ? ಇಂತಹದನ್ನು ನೋಡಿ ನೋಡಿ ನಾವೇನು ಯಂಗ್ ಜನ್ರೇಷನ್ ಅಂತ ಹೇಳ್ತೀವಲ್ಲ, ಎಲ್ಲಿ ಹೋದರೂ ನ್ಯಾಯ ಸಿಗಲ್ಲ, ಎಲ್ಲಿ ಹೋದರೂ ಮಾತಾಡಲಿಕ್ಕಿಲ್ಲ, ಎಲ್ಲಿ ಹೋದರೂ ಏನು ಮಾಡಿದ್ರು ಇವ್ರದೇ ನಡೆಯುತ್ತೆ ಅನ್ನುವಾಗ ಜಂತರ್ ಮಂತರ್ ಆಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲೂ ಒಂದು ಜಂತರ್ ಮಂತರ್ ಆಗ್ಬೋದು ಇನ್ನು ಮುಂದೆ. ಡಿ ಕೆ ಶಿವಕುಮಾರ್ ಅವರೇ, ಈಗಲಾದರೂ ಎಚ್ಚೆತ್ಕೊಳ್ಳಿ. ಸ್ವಲ್ಪ ಮಾತು ಕಡಿಮೆ ಮಾಡಿದಿರಿ, ಕೆಲಸ ಜಾಸ್ತಿ ಮಾಡ್ತಾ ಇದ್ರಿ, ಐ ಅಪ್ರಿಷಿಯೇಟ್. ಬಟ್ ನಿಮ್ಮ ಸರ್ಕಾರದ ಕಾರ್ಯದರ್ಶಿಗಳು ಇದನ್ನು ಮುಚ್ಕೊಂಡು ಎಲ್ಲೋ ಇಟ್ಕೊಂಡು ಪೂಜೆ ಮಾಡಲಿಕ್ಕಂತೂ ನಾವು ಬಿಡಲ್ಲ. ವಿ ಡೋಂಟ್ ಅಲಾವ್ ಯು. ಆ್ಯಂಡ್ ನಾವು ಸೆಲ್ಫ್ ಎಕ್ಸ್ಪ್ಲನೇಟರಿ ನೋಟ್ ಅಂತ ಏನು CBI ಅವರು ಹೇಳಿದ್ದಾರೆ, ಅದನ್ನು ಓದ್ತೀನಿ ನಿಮಗೆ. ಸೆಂಟೆನ್ಸ್ ಓದಿ ಹೇಳ್ತೀನಿ. ಅದರ ನಂತರ ನಿಮಗೆ ಇಂಗ್ಲೀಷಲ್ಲಿ ಇದ್ದಿದ್ದನ್ನು ಕನ್ನಡಕ್ಕೂ ಭಾಷಾಂತರಿಸಿ ಓದ್ತೀನಿ. ಏನಾದರೂ ಇಂಗ್ಲೀಷ್ ಅರ್ಥ ಆಗದವರಿಗೆ ಕನ್ನಡದಲ್ಲೂ ಅರ್ಥ ಆಗಲಿ ಅಂತ. ದೆನ್ ವಿ ಡಿಸೈಡ್, ಇದು ಟಾರ್ಗೆಟಾ, ಇದು ಪರ್ಸ್ನಲಾ, ಇದು ಅಫಿಷಿಯಲಾ, ಅಥವಾ ನಾವು ಮಾಡಿದ ಸ್ಟೋರಿ ನ್ಯಾಯಯುತವಾಗಿ ಇದ್ದೇನಾ ಅನ್ನೋದು.